ಪರೋಟ, ಚಪಾತಿ, ರೋಟಿ, ದೋಸೆ, ಇಡ್ಲಿ, ಅನ್ನ ಇವುಗಳಿಗೆಲ್ಲ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಬೆಂಡೆಕಾಯಿ ಗೊಜ್ಜು. ಈ ಕೆಲವು ಟಿಪ್ಸ್ಗಳೊಂದಿಗೆ ತುಂಬಾನೇ ಸಿಂಪಲ್ ಆಗಿ ಹೇಗ್ ಮಾಡೋದು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ತುಂಬಾನೇ ಸುಲಭ ವಿಧಾನದಲ್ಲಿ ಪರ್ಫೆಕ್ಟ್ ಆಗಿ ರುಚಿಕರವಾದ ಬೆಂಡೆಕಾಯಿ ಗೊಜ್ಜು ಹೇಗ್ ಮಾಡೋದು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ. ಬೆಂಡೆಕಾಯಿ ಗೊಜ್ಜು ಮಾಡಲು ಮೊದಲಿಗೆ ಮಸಾಲಾ ಖಾರವನ್ನ ರುಬ್ಕೊಳ್ಳೋಕೋಸ್ಕರ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ 1 ಬಟ್ಟಲು ಕಾಯಿ ತುರಿ, ಸಣ್ಣದಾಗಿ ಹಚ್ಚಿದ 10 ರಿಂದ 12 ಪೀಸಸ್ ಶುಂಠಿ, 15 ರಿಂದ 20 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ ಲವಂಗ, ಅರ್ಧ ಟೀ ಸ್ಪೂನ್ ಅಷ್ಟು ಮೆಣಸು, 1/4 ಟೀ ಸ್ಪೂನ್ ಅಷ್ಟು ಉರಿಗಡಲೆ, 1 ಟೀ ಸ್ಪೂನ್ ಅಷ್ಟು ಮಸಾಲಾ ಖಾರದ ಪುಡಿ. ಅಂದ್ರೆ ಮಟನ್ ಸಾಂಬಾರ್ ಮಾಡೋದಿಕ್ಕೆ ಏನ್ ಸಾಂಬಾರ್ ಪುಡಿನ ಬಳಸ್ತಿರೋ ಅದೇ ಸಾಂಬಾರ್ ಪುಡಿನ ಬಳಸ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿಣದ ಪುಡಿ, ಖಾರ ರುಬ್ಬಕ್ಕೋಸ್ಕರ ಬೇಕಾಗುವಷ್ಟು ಸ್ವಲ್ಪ ನೀರನ್ನ ಹಾಕೊಳ್ತಾ ಇದ್ದೇನೆ. ನಾನಿಲ್ಲಿ ಅರ್ಧ ಕೆಜಿ ಬೆಂಡೆಕಾಯಿಗೆ ಮಸಾಲಾ ಖಾರನ ರುಬ್ಕೋತಾ ಇರೋದು. ನೋಡಿ, ಈ ರೀತಿ ಖಾರನ ನಾವು ರುಬ್ಕೋಬೇಕು. ತುಂಬಾ ನುಣ್ಣಗೂ ಬೇಡ, ತುಂಬಾ ತರಿಯಾಗೂ ಬೇಡ. ಈ ಒಂದು ಹದದಲ್ಲಿ ಖಾರ ಇದ್ರೆ ಸಾಕು. ನಾನು ತಗೊಂಡಿರುವ ಫ್ರೆಶ್ ಆಗಿರುವಂತಹ ಬೆಂಡೆಕಾಯಿನ ನೀಟಾಗಿ ತೊಳೆದು ಒಂದು ಬಟ್ಟೆಯಿಂದ ಒರೆಸಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೇನೆ. ಒಂದು ಬಿಸಿಯಾದ ಕಡಾಯಿಗೆ ನಾನು ಕಟ್ ಮಾಡಿರುವಂತಹ ಬೆಂಡೆಕಾಯಿ ಪೀಸ್ಗಳನ್ನ ಹಾಕೊಳ್ತಾ ಇದ್ದೇನೆ. ಯಾಕಂದ್ರೆ ಬೆಂಡೆಕಾಯಲ್ಲಿ ಲೋಳೆ ಅಂಶ ಇರುತ್ತೆ. ಇದನ್ನ ತೆಗೆದೆ ಹಾಗೆ ಡೈರೆಕ್ಟ್ ಆಗಿ ನಾವು ಗೊಜ್ಜು ಮಾಡಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಕೆಲವರು ಅದಕ್ಕೋಸ್ಕರನೇ ಬೆಂಡೆಕಾಯಿನ ತಿನ್ನೋದಕ್ಕೂ ಕೂಡ ಇಷ್ಟಪಡೋದಿಲ್ಲ. ಮೊದಲು ನಾವು ಆ ಲೋಳೆ ಅಂಶನೆಲ್ಲ ತೆಗಿಬೇಕು. ತುಂಬಾನೇ ಸುಲಭವಾಗಿ ನಾವು ಬೆಂಡೆಕಾಯಲ್ಲಿರುವ ಲೋಳೆ ಅಂಶವನ್ನ ತೆಗಿಬೋದು. ಅದು ಹೇಗೆ ಅಂದ್ರೆ, ಸ್ವಲ್ಪ ಎಣ್ಣೆನ ನಾವು ಬೆಂಡೆಕಾಯಿ ಫ್ರೈ ಮಾಡುವಾಗ ಹಾಕೊಂಡು ಫ್ರೈ ಮಾಡಿದ್ರೆ ತುಂಬಾನೇ ಬೇಗ ಬೆಂಡೆಕಾಯಲ್ಲಿರುವ ಲೋಳೆ ಅಂಶನೆಲ್ಲ ನಾವು ತೆಗಿಬಹುದು. ಈ ಒಂದು ಟಿಪ್ಸ್ ನ ಫಾಲೋ ಮಾಡೋದ್ರಿಂದ ಲೋಳೆ ಅಂಶ ಕಡೆಗೆ ಅಂಟದ ಹಾಗೆ ನೀಟಾಗಿ ನಾವು ಬೆಂಡೆಕಾಯಿನ ಫ್ರೈ ಮಾಡ್ಕೋಬಹುದು. ನೀವೀಗ ನೋಡ್ತಿರ್ಬೋದು ಬೆಂಡೆಕಾಯಲ್ಲಿರುವ ಲೋಳೆ ಅಂಶ ಎಲ್ಲ ಬಿಡ್ತಾ ಇದೆ. ಅದು ಸ್ವಲ್ಪನೂ ಕಡೆಗೆ ಅಂಟ್ತೇನೆ ನಾನು ಏನ್ ಫ್ರೈ ಮಾಡೋದಕ್ಕೆ ಯೂಸ್ ಮಾಡಿದ್ದೀನೋ ಆ ಸ್ಟಿಕ್ಕಿಗೆ ಅಂಟ್ಕೊಳ್ತಾ ಇದೆ. ಸ್ಟಿಕ್ ಅಲ್ಲಿರುವ ಲೋಳೆ ಅಂಶವನ್ನೆಲ್ಲ ನೀಟಾಗಿ ನಾನು ರಿಮೂವ್ ಮಾಡಿ ಮತ್ತೆ ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೀವು ನೋಡ್ತಿರ್ಬೋದು ಬೆಂಡೆಕಾಯಲ್ಲಿರುವ ಲೋಳೆ ಅಂಶ ಎಲ್ಲ ನೀಟಾಗಿ ಹೋಗಿದೆ. ಇಷ್ಟು ಬೆಂಡೆಕಾಯಿ ನಮ್ಗೆ ಫ್ರೈ ಆದ್ರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡಿ ಇದನ್ನ ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊಳ್ಳೋಣ. ಅದೇ ಕಡಾಯಿಗೆ ನಾನಿಲ್ಲಿ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ನ ಹಾಕೊಳ್ತಾ ಇದ್ದೇನೆ. ಕುಕ್ಕಿಂಗ್ ಆಯಿಲ್ ಬಿಸಿ ಆದ ನಂತರ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕಿ, ಸಾಸಿವೆ ಚೆನ್ನಾಗಿ ಕಾದ ನಂತರ ಹಚ್ಚಿಟ್ಟಂತಹ 1 ಬಟ್ಟಲು ಈರುಳ್ಳಿಯನ್ನ ಹಾಕಿ ಒಂದ್ಸಾರಿ ಮಿಕ್ಸ್ ಮಾಡಿ, ಸಣ್ಣದಾಗಿ ಹಚ್ಚಿದ 1 ಹಸಿಮೆಣಸಿನಕಾಯಿನ ಹಾಕಿ ಸ್ವಲ್ಪ ಹೊತ್ತು ಇದನ್ನ ಫ್ರೈ ಮಾಡಿ, ಸಣ್ಣದಾಗಿ ಹಚ್ಚಿದ 1 ಬಟ್ಟಲು ಟೊಮೊಟೊವನ್ನ ಹಾಕಿ ಒಂದ್ಸಾರಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ, ಟೊಮೊಟೊ ಬೇಗನೆ ಫ್ರೈ ಆಗೋಕ್ಕೋಸ್ಕರ ನಾನಿಲ್ಲಿ 7 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ನ ಕ್ಲೋಸ್ ಮಾಡಿ ಹಾಗೆ ಬಿಡೋಣ. 2-3 ನಿಮಿಷದ ನಂತರ ಲಿಡ್ ನ ಓಪನ್ ಮಾಡಿ ನಿಮ್ಗೆ ನಾನಿವಾಗ ತೋರಿಸ್ತಾ ಇದ್ದೇನೆ. ಟೊಮೊಟೊದಲ್ಲಿರುವ ನೀರಿನ ಅಂಶವೆಲ್ಲ ಚೆನ್ನಾಗಿ ಡ್ರೈ ಆಗಿ ಟೊಮೊಟೊ ಚೆನ್ನಾಗಿ ಬೆಂದಿದೆ. ಫ್ರೈ ಆಗಿರುವ ಈ ಮಸಾಲೆಗೆ ನಾವು ರುಬ್ಬಿದಂತಹ ಮಸಾಲಾ ಖಾರವನ್ನ ಹಾಕಿ ಸ್ವಲ್ಪ ಹೊತ್ತು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ನೋಡ್ತಿದ್ದೀರಲ್ಲ, ಮಸಾಲೆ ಇಷ್ಟು ಫ್ರೈ ಆದ್ರೆ ಸಾಕು. ಇದಕ್ಕಿವಾಗ ನಾವು ನೀರನ್ನ ಹಾಕೊಳ್ಳೋಣ. ನೀರನ್ನ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಚೆನ್ನಾಗಿ ಕುದ್ದ ನಂತರ ನಾವಿಲ್ಲಿ ಹುಣಸೆ ರಸವನ್ನ ಹಾಕೋಬೇಕು. ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಹುಣಸೆ ರಸನ ಹಾಕೊಳ್ಳಿ. ಹುಣಸೆ ರಸವನ್ನ ಹಾಕಿದ ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಎಲ್ಲವನ್ನು ಒಂದ್ಸಾರಿ ಮಿಕ್ಸ್ ಮಾಡಿ 2 ಇಂಚಷ್ಟು ಬೆಲ್ಲವನ್ನ ಸೇರಿಸ್ತಾ ಇದ್ದೇನೆ. ಬೆಲ್ಲ ಹಾಕೋದ್ರಿಂದ ಗೊಜ್ಜಿನ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಇಷ್ಟಪಡೋರು ಹಾಕೋಬಹುದು, ಇಲ್ಲ ಅಂದ್ರೆ ಇದನ್ನ ನೀವು ಸ್ಕಿಪ್ ಮಾಡಿ. ಎಲ್ಲವನ್ನು ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ನ ಕ್ಲೋಸ್ ಮಾಡಿ 1 ನಿಮಿಷ ಹಾಗೆ ಅದನ್ನ ಕುದಿಯಲು ಬಿಡೋಣ. 1 ನಿಮಿಷದ ನಂತರ ನಾನಿಲ್ಲಿ ಮುಚ್ಚಳ ತೆರೆದು ತೋರಿಸ್ತಾ ಇದ್ದೇನೆ. ನೀವೀಗ ನೋಡ್ತಿರ್ಬೋದು ಗ್ರೇವಿ ಚೆನ್ನಾಗಿ ಕುದ್ದು ಘಮ ಅಂತೂ ತುಂಬಾನೇ ಚೆನ್ನಾಗಿ ಬರ್ತಿದೆ. ಇದಕ್ಕಿವಾಗ ನಾವು ಫ್ರೈ ಮಾಡಿರುವಂತಹ ಬೆಂಡೆಕಾಯಿ ಪೀಸ್ಗಳನ್ನ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ನ ಕ್ಲೋಸ್ ಮಾಡಿ 1 ನಿಮಿಷ ಕುದಿಸ್ಕೊಳ್ಳೋಣ. ಲಿಡ್ ನ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ. ನೀವೀಗ ನೋಡ್ತಿರ್ಬೋದು ಬೆಂಡೆಕಾಯಿ ಗೊಜ್ಜು ಸೂಪರ್ ಆಗಿ ರೆಡಿ ಆಗಿದೆ.
ಇದಕ್ಕಿವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ದೋಸೆ, ಇಡ್ಲಿ, ಚಪಾತಿ, ಪರೋಟ, ಅನ್ನ ಯಾವುದ್ರ ಜೊತೆ ಆದ್ರೂ ರುಚಿಯಾಗಿ ಸವಿಯಲು ಬೆಂಡೆಕಾಯಿ ಗೊಜ್ಜು ರೆಡಿ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ನೋಟಿಫಿಕೇಶನ್ನ ಓಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.